ಜಿಲ್ಲಾ ಕೇಂದ್ರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಸ್ತೇನಹಳ್ಳಿ ಗ್ರಾಮದಲ್ಲಿ ಸರಿಯಾದ ರಸ್ತೆಯಿಲ್ಲ. ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಮನೆಗಳಿಗೆ ಸುಮಾರು 300ಕ್ಕೂ ಹೆಚ್ಚು ಜನರಿದ್ದಾರೆ. ಆದರೆ ರಸ್ತೆ ಭಾಗ್ಯವಿಲ್ಲದೆ ಜನರು ನಿತ್ಯ ನರಕ ಅನುಭವಿಸುವಂತಾಗಿದೆ. 2 ಕಿಲೋಮೀಟರ್ ರಸ್ತೆ ಮಾಡಿಸಲು ಹಲವು ವರ್ಷಗಳಿಂದ ಗ್ರಾಮಸ್ಥರು ಕೂಡ ಪರದಾಡ್ತಾ ಇದ್ದಾರೆ. ಈ ಕುರಿತ 1 ನಿಮಿಷದ ವರದಿ ಇಲ್ಲಿದೆ ನೋಡಿ. ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷಗಳು ಕಳೆದಿವೆ. ಆದ್ರೆ ಈ ಗ್ರಾಮಕ್ಕೆ ಮಾತ್ರ ರಸ್ತೆ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಊರು ಇವತ್ತು ಬೆಸ್ತೇನಹಳ್ಳಿ ಗ್ರಾಮ ಅಂತ ಹೇಳ್ತಾ ಇರುವಂತದ್ದು. ನಾನು ಇವತ್ತು ಅದೇ ಜಾಗದಲ್ಲಿದ್ದೇನೆ. ನೀವು ದೃಶ್ಯ ನೋಡಿದ್ರೆ ಇದು ಏನು ಕೋಲಾರ ತಾಲೂಕಿಗೆ ಸೇರುತ್ತೆ. ಆದ್ರೆ ಕಾನ್ಸ್ಟಿಟ್ಯೂನ್ಸಿ ಬಂದು ಶ್ರೀನಿವಾಸಪುರಕ್ಕೆ ಸೇರೋದ್ರಿಂದ ಇವತ್ತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪ್ರಮುಖವಾಗಿ ಇದು ಬೆಸ್ತೇನಹಳ್ಳಿ ಮತ್ತೆ ಏನು ಮಾಜನಹಳ್ಳಿ ಸಮೀಪ ಇರುವಂತಹ ರಸ್ತೆ ಇರುವಂತದ್ದು. ಆದ್ರೆ ಇದು 2 ಕಿಲೋಮೀಟರ್ ಇರುವಂತಹ ರಸ್ತೆ ಇವತ್ತು ಸುಮಾರು 79 ವರ್ಷಗಳಿಂದ ಡಾಂಬರೀಕರಣ ಕಾಣದೆ ಇವತ್ತು ಏನು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ದೃಶ್ಯ ನೋಡಿದ್ರೆ ಹಳ್ಳ ಕೊಳ್ಳಗಳಿಂದ ತುಂಬಿರುವಂತಹ ಈ ರಸ್ತೆಯಲ್ಲಿ ಏನು ದಿನಕ್ಕೆ ಒಬ್ಬರು ಬಿದ್ದು ಏನು ಆಸ್ಪತ್ರೆಗೆ ಸೇರುವಂತಹ ಏನು ಪರಿಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಸುಮಾರು 50 ರಿಂದ 70 ಮನೆಗಳಿರುವಂತದ್ದು ಮತ್ತು ಕುಟುಂಬಗಳಿರುವಂತದ್ದು. ಆದ್ರೆ ಪ್ರತಿದಿನ ಇವತ್ತು ಈ ರಸ್ತೆಯಲ್ಲಿ ಓಡಾಡುವಂತದ್ದು ಸವಾಲಿನ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಪ್ರತಿದಿನ ಏನು ಪೋಷಕರಾಗಬಹುದು ಮತ್ತೆ ವೃದ್ಧರಾಗಬಹುದು ಮತ್ತೆ ತಾಯಂದಿರಾಗಬಹುದು ಮತ್ತೆ ಮಕ್ಕಳಾಗಬಹುದು ಈ ರಸ್ತೆಯಲ್ಲಿ ಓಡಾಡಬೇಕಂತ ಹೇಳಿದ್ರೆ ಏನು ಅಂಗೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಜಿಲ್ಲಾ ಕೇಂದ್ರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಸ್ತೇನಹಳ್ಳಿ ಗ್ರಾಮದಲ್ಲಿ ಸರಿಯಾದ ರಸ್ತೆಯಿಲ್ಲ. ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಮನೆಗಳಿಗೆ ಸುಮಾರು 300ಕ್ಕೂ ಹೆಚ್ಚು ಜನರಿದ್ದಾರೆ. ಆದರೆ ರಸ್ತೆ ಭಾಗ್ಯವಿಲ್ಲದೆ ಜನರು ನಿತ್ಯ ನರಕ ಅನುಭವಿಸುವಂತಾಗಿದೆ. 2 ಕಿಲೋಮೀಟರ್ ರಸ್ತೆ ಮಾಡಿಸಲು ಹಲವು ವರ್ಷಗಳಿಂದ ಗ್ರಾಮಸ್ಥರು ಕೂಡ ಪರದಾಡ್ತಾ ಇದ್ದಾರೆ. ಈ ಕುರಿತ 1 ನಿಮಿಷದ ವರದಿ ಇಲ್ಲಿದೆ ನೋಡಿ. ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷಗಳು ಕಳೆದಿವೆ. ಆದ್ರೆ ಈ ಗ್ರಾಮಕ್ಕೆ ಮಾತ್ರ ರಸ್ತೆ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಊರು ಇವತ್ತು ಬೆಸ್ತೇನಹಳ್ಳಿ ಗ್ರಾಮ ಅಂತ ಹೇಳ್ತಾ ಇರುವಂತದ್ದು. ನಾನು ಇವತ್ತು ಅದೇ ಜಾಗದಲ್ಲಿದ್ದೇನೆ. ನೀವು ದೃಶ್ಯ ನೋಡಿದ್ರೆ ಇದು ಏನು ಕೋಲಾರ ತಾಲೂಕಿಗೆ ಸೇರುತ್ತೆ. ಆದ್ರೆ ಕಾನ್ಸ್ಟಿಟ್ಯೂನ್ಸಿ ಬಂದು ಶ್ರೀನಿವಾಸಪುರಕ್ಕೆ ಸೇರೋದ್ರಿಂದ ಇವತ್ತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪ್ರಮುಖವಾಗಿ ಇದು ಬೆಸ್ತೇನಹಳ್ಳಿ ಮತ್ತೆ ಏನು ಮಾಜನಹಳ್ಳಿ ಸಮೀಪ ಇರುವಂತಹ ರಸ್ತೆ ಇರುವಂತದ್ದು. ಆದ್ರೆ ಇದು 2 ಕಿಲೋಮೀಟರ್ ಇರುವಂತಹ ರಸ್ತೆ ಇವತ್ತು ಸುಮಾರು 79 ವರ್ಷಗಳಿಂದ ಡಾಂಬರೀಕರಣ ಕಾಣದೆ ಇವತ್ತು ಏನು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ದೃಶ್ಯ ನೋಡಿದ್ರೆ ಹಳ್ಳ ಕೊಳ್ಳಗಳಿಂದ ತುಂಬಿರುವಂತಹ ಈ ರಸ್ತೆಯಲ್ಲಿ ಏನು ದಿನಕ್ಕೆ ಒಬ್ಬರು ಬಿದ್ದು ಏನು ಆಸ್ಪತ್ರೆಗೆ ಸೇರುವಂತಹ ಏನು ಪರಿಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಸುಮಾರು 50 ರಿಂದ 70 ಮನೆಗಳಿರುವಂತದ್ದು ಮತ್ತು ಕುಟುಂಬಗಳಿರುವಂತದ್ದು. ಆದ್ರೆ ಪ್ರತಿದಿನ ಇವತ್ತು ಈ ರಸ್ತೆಯಲ್ಲಿ ಓಡಾಡುವಂತದ್ದು ಸವಾಲಿನ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಪ್ರತಿದಿನ ಏನು ಪೋಷಕರಾಗಬಹುದು ಮತ್ತೆ ವೃದ್ಧರಾಗಬಹುದು ಮತ್ತೆ ತಾಯಂದಿರಾಗಬಹುದು ಮತ್ತೆ ಮಕ್ಕಳಾಗಬಹುದು ಈ ರಸ್ತೆಯಲ್ಲಿ ಓಡಾಡಬೇಕಂತ ಹೇಳಿದ್ರೆ ಏನು ಅಂಗೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಜಿಲ್ಲಾ ಕೇಂದ್ರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಸ್ತೇನಹಳ್ಳಿ ಗ್ರಾಮದಲ್ಲಿ ಸರಿಯಾದ ರಸ್ತೆಯಿಲ್ಲ. ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಮನೆಗಳಿಗೆ ಸುಮಾರು 300ಕ್ಕೂ ಹೆಚ್ಚು ಜನರಿದ್ದಾರೆ. ಆದರೆ ರಸ್ತೆ ಭಾಗ್ಯವಿಲ್ಲದೆ ಜನರು ನಿತ್ಯ ನರಕ ಅನುಭವಿಸುವಂತಾಗಿದೆ. 2 ಕಿಲೋಮೀಟರ್ ರಸ್ತೆ ಮಾಡಿಸಲು ಹಲವು ವರ್ಷಗಳಿಂದ ಗ್ರಾಮಸ್ಥರು ಕೂಡ ಪರದಾಡ್ತಾ ಇದ್ದಾರೆ. ಈ ಕುರಿತ 1 ನಿಮಿಷದ ವರದಿ ಇಲ್ಲಿದೆ ನೋಡಿ. ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷಗಳು ಕಳೆದಿವೆ. ಆದ್ರೆ ಈ ಗ್ರಾಮಕ್ಕೆ ಮಾತ್ರ ರಸ್ತೆ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಊರು ಇವತ್ತು ಬೆಸ್ತೇನಹಳ್ಳಿ ಗ್ರಾಮ ಅಂತ ಹೇಳ್ತಾ ಇರುವಂತದ್ದು. ನಾನು ಇವತ್ತು ಅದೇ ಜಾಗದಲ್ಲಿದ್ದೇನೆ. ನೀವು ದೃಶ್ಯ ನೋಡಿದ್ರೆ ಇದು ಏನು ಕೋಲಾರ ತಾಲೂಕಿಗೆ ಸೇರುತ್ತೆ. ಆದ್ರೆ ಕಾನ್ಸ್ಟಿಟ್ಯೂನ್ಸಿ ಬಂದು ಶ್ರೀನಿವಾಸಪುರಕ್ಕೆ ಸೇರೋದ್ರಿಂದ ಇವತ್ತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪ್ರಮುಖವಾಗಿ ಇದು ಬೆಸ್ತೇನಹಳ್ಳಿ ಮತ್ತೆ ಏನು ಮಾಜನಹಳ್ಳಿ ಸಮೀಪ ಇರುವಂತಹ ರಸ್ತೆ ಇರುವಂತದ್ದು. ಆದ್ರೆ ಇದು 2 ಕಿಲೋಮೀಟರ್ ಇರುವಂತಹ ರಸ್ತೆ ಇವತ್ತು ಸುಮಾರು 79 ವರ್ಷಗಳಿಂದ ಡಾಂಬರೀಕರಣ ಕಾಣದೆ ಇವತ್ತು ಏನು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ದೃಶ್ಯ ನೋಡಿದ್ರೆ ಹಳ್ಳ ಕೊಳ್ಳಗಳಿಂದ ತುಂಬಿರುವಂತಹ ಈ ರಸ್ತೆಯಲ್ಲಿ ಏನು ದಿನಕ್ಕೆ ಒಬ್ಬರು ಬಿದ್ದು ಏನು ಆಸ್ಪತ್ರೆಗೆ ಸೇರುವಂತಹ ಏನು ಪರಿಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಸುಮಾರು 50 ರಿಂದ 70 ಮನೆಗಳಿರುವಂತದ್ದು ಮತ್ತು ಕುಟುಂಬಗಳಿರುವಂತದ್ದು. ಆದ್ರೆ ಪ್ರತಿದಿನ ಇವತ್ತು ಈ ರಸ್ತೆಯಲ್ಲಿ ಓಡಾಡುವಂತದ್ದು ಸವಾಲಿನ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಪ್ರತಿದಿನ ಏನು ಪೋಷಕರಾಗಬಹುದು ಮತ್ತೆ ವೃದ್ಧರಾಗಬಹುದು ಮತ್ತೆ ತಾಯಂದಿರಾಗಬಹುದು ಮತ್ತೆ ಮಕ್ಕಳಾಗಬಹುದು ಈ ರಸ್ತೆಯಲ್ಲಿ ಓಡಾಡಬೇಕಂತ ಹೇಳಿದ್ರೆ ಏನು ಅಂಗೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಜಿಲ್ಲಾ ಕೇಂದ್ರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಸ್ತೇನಹಳ್ಳಿ ಗ್ರಾಮದಲ್ಲಿ ಸರಿಯಾದ ರಸ್ತೆಯಿಲ್ಲ. ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಮನೆಗಳಿಗೆ ಸುಮಾರು 300ಕ್ಕೂ ಹೆಚ್ಚು ಜನರಿದ್ದಾರೆ. ಆದರೆ ರಸ್ತೆ ಭಾಗ್ಯವಿಲ್ಲದೆ ಜನರು ನಿತ್ಯ ನರಕ ಅನುಭವಿಸುವಂತಾಗಿದೆ. 2 ಕಿಲೋಮೀಟರ್ ರಸ್ತೆ ಮಾಡಿಸಲು ಹಲವು ವರ್ಷಗಳಿಂದ ಗ್ರಾಮಸ್ಥರು ಕೂಡ ಪರದಾಡ್ತಾ ಇದ್ದಾರೆ. ಈ ಕುರಿತ 1 ನಿಮಿಷದ ವರದಿ ಇಲ್ಲಿದೆ ನೋಡಿ. ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷಗಳು ಕಳೆದಿವೆ. ಆದ್ರೆ ಈ ಗ್ರಾಮಕ್ಕೆ ಮಾತ್ರ ರಸ್ತೆ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಊರು ಇವತ್ತು ಬೆಸ್ತೇನಹಳ್ಳಿ ಗ್ರಾಮ ಅಂತ ಹೇಳ್ತಾ ಇರುವಂತದ್ದು. ನಾನು ಇವತ್ತು ಅದೇ ಜಾಗದಲ್ಲಿದ್ದೇನೆ. ನೀವು ದೃಶ್ಯ ನೋಡಿದ್ರೆ ಇದು ಏನು ಕೋಲಾರ ತಾಲೂಕಿಗೆ ಸೇರುತ್ತೆ. ಆದ್ರೆ ಕಾನ್ಸ್ಟಿಟ್ಯೂನ್ಸಿ ಬಂದು ಶ್ರೀನಿವಾಸಪುರಕ್ಕೆ ಸೇರೋದ್ರಿಂದ ಇವತ್ತು ಜನರು ಪರದಾಡುವಂತಹ
ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪ್ರಮುಖವಾಗಿ ಇದು ಬೆಸ್ತನಹಳ್ಳಿ ಮತ್ತೆ ಮಾಚನಹಳ್ಳಿ ಸಮೀಪ ಇರುವಂತಹ ರಸ್ತೆ ಇರುವಂತದ್ದು. ಆದರೆ ಇದು 2 ಕಿಲೋಮೀಟರ್ ಇರುವಂತಹ ರಸ್ತೆ ಇವತ್ತು ಸುಮಾರು 79 ವರ್ಷಗಳಿಂದ ಡಾಂಬರೀಕರಣ ಕಾಣದೆ ಇವತ್ತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ದೃಶ್ಯ ನೋಡಿದ್ರೆ ಹಳ್ಳ ಕೊಳ್ಳಗಳಿಂದ ತುಂಬಿರುವಂತಹ ಈ ರಸ್ತೆಯಲ್ಲಿ ದಿನಕ್ಕೆ ಒಬ್ಬರು ಬಿದ್ದು ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಸುಮಾರು 50 ರಿಂದ 70 ಮನೆಗಳಿರುವಂತದ್ದು ಮತ್ತು ಕುಟುಂಬಗಳಿರುವಂತದ್ದು. ಆದ್ರೆ ಪ್ರತಿದಿನ ಇವತ್ತು ಈ ರಸ್ತೆಯಲ್ಲಿ ಓಡಾಡುವಂತದ್ದು ಸವಾಲಿನ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿದಿನ ಪೋಷಕರಾಗಬಹುದು ಮತ್ತೆ ವೃದ್ಧರಾಗಬಹುದು ಮತ್ತೆ ತಾಯಂದಿರಾಗಬಹುದು ಮತ್ತೆ ಮಕ್ಕಳಾಗಬಹುದು ಈ ರಸ್ತೆಯಲ್ಲಿ ಓಡಾಡಬೇಕಂತ ಹೇಳಿದ್ರೆ ಅಂಗೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಜಿಲ್ಲಾ ಕೇಂದ್ರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಸ್ತೇನಹಳ್ಳಿ ಗ್ರಾಮದಲ್ಲಿ ಸರಿಯಾದ ರಸ್ತೆಯಿಲ್ಲ. ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಮನೆಗಳಿಗೆ ಸುಮಾರು 300ಕ್ಕೂ ಹೆಚ್ಚು ಜನರಿದ್ದಾರೆ. ಆದರೆ ರಸ್ತೆ ಭಾಗ್ಯವಿಲ್ಲದೆ ಜನರು ನಿತ್ಯ ನರಕ ಅನುಭವಿಸುವಂತಾಗಿದೆ. 2 ಕಿಲೋಮೀಟರ್ ರಸ್ತೆ ಮಾಡಿಸಲು ಹಲವು ವರ್ಷಗಳಿಂದ ಗ್ರಾಮಸ್ಥರು ಕೂಡ ಪರದಾಡ್ತಾ ಇದ್ದಾರೆ. ಈ ಕುರಿತ 1 ನಿಮಿಷದ ವರದಿ ಇಲ್ಲಿದೆ ನೋಡಿ. ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷಗಳು ಕಳೆದಿವೆ. ಆದ್ರೆ ಈ ಗ್ರಾಮಕ್ಕೆ ಮಾತ್ರ ರಸ್ತೆ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಊರು ಇವತ್ತು ಬೆಸ್ತನಹಳ್ಳಿ ಗ್ರಾಮ ಅಂತ ಹೇಳ್ತಾ ಇರುವಂತದ್ದು. ನಾನು ಇವತ್ತು ಅದೇ ಜಾಗದಲ್ಲಿದ್ದೇನೆ. ನೀವು ದೃಶ್ಯ ನೋಡಿದ್ರೆ ಇದು ಕೋಲಾರ ತಾಲೂಕಿಗೆ ಸೇರುತ್ತೆ. ಆದ್ರೆ ಕಾನ್ಸ್ಟಿಟ್ಯೂನ್ಸಿ ಬಂದು ಶ್ರೀನಿವಾಸಪುರಕ್ಕೆ ಸೇರೋದ್ರಿಂದ ಇವತ್ತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪ್ರಮುಖವಾಗಿ ಇದು ಬೆಸ್ತನಹಳ್ಳಿ ಮತ್ತೆ ಮಾಚನಹಳ್ಳಿ ಸಮೀಪ ಇರುವಂತಹ ರಸ್ತೆ ಇರುವಂತದ್ದು. ಆದರೆ ಇದು 2 ಕಿಲೋಮೀಟರ್ ಇರುವಂತಹ ರಸ್ತೆ ಇವತ್ತು ಸುಮಾರು 79 ವರ್ಷಗಳಿಂದ ಡಾಂಬರೀಕರಣ ಕಾಣದೆ ಇವತ್ತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ದೃಶ್ಯ ನೋಡಿದ್ರೆ ಹಳ್ಳ ಕೊಳ್ಳಗಳಿಂದ ತುಂಬಿರುವಂತಹ ಈ ರಸ್ತೆಯಲ್ಲಿ ದಿನಕ್ಕೆ ಒಬ್ಬರು ಬಿದ್ದು ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಸುಮಾರು 50 ರಿಂದ 70 ಮನೆಗಳಿರುವಂತದ್ದು ಮತ್ತು ಕುಟುಂಬಗಳಿರುವಂತದ್ದು. ಆದ್ರೆ ಪ್ರತಿದಿನ ಇವತ್ತು ಈ ರಸ್ತೆಯಲ್ಲಿ ಓಡಾಡುವಂತದ್ದು ಸವಾಲಿನ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿದಿನ ಪೋಷಕರಾಗಬಹುದು ಮತ್ತೆ ವೃದ್ಧರಾಗಬಹುದು ಮತ್ತೆ ತಾಯಂದಿರಾಗಬಹುದು ಮತ್ತೆ ಮಕ್ಕಳಾಗಬಹುದು ಈ ರಸ್ತೆಯಲ್ಲಿ ಓಡಾಡಬೇಕಂತ ಹೇಳಿದ್ರೆ ಅಂಗೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಜಿಲ್ಲಾ ಕೇಂದ್ರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಸ್ತೇನಹಳ್ಳಿ ಗ್ರಾಮದಲ್ಲಿ ಸರಿಯಾದ ರಸ್ತೆಯಿಲ್ಲ. ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಮನೆಗಳಿಗೆ ಸುಮಾರು 300ಕ್ಕೂ ಹೆಚ್ಚು ಜನರಿದ್ದಾರೆ. ಆದರೆ ರಸ್ತೆ ಭಾಗ್ಯವಿಲ್ಲದೆ ಜನರು ನಿತ್ಯ ನರಕ ಅನುಭವಿಸುವಂತಾಗಿದೆ. 2 ಕಿಲೋಮೀಟರ್ ರಸ್ತೆ ಮಾಡಿಸಲು ಹಲವು ವರ್ಷಗಳಿಂದ ಗ್ರಾಮಸ್ಥರು ಕೂಡ ಪರದಾಡ್ತಾ ಇದ್ದಾರೆ. ಈ ಕುರಿತ 1 ನಿಮಿಷದ ವರದಿ ಇಲ್ಲಿದೆ ನೋಡಿ. ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷಗಳು ಕಳೆದಿವೆ. ಆದ್ರೆ ಈ ಗ್ರಾಮಕ್ಕೆ ಮಾತ್ರ ರಸ್ತೆ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಊರು ಇವತ್ತು ಬೆಸ್ತನಹಳ್ಳಿ ಗ್ರಾಮ ಅಂತ ಹೇಳ್ತಾ ಇರುವಂತದ್ದು. ನಾನು ಇವತ್ತು ಅದೇ ಜಾಗದಲ್ಲಿದ್ದೇನೆ. ನೀವು ದೃಶ್ಯ ನೋಡಿದ್ರೆ ಇದು ಕೋಲಾರ ತಾಲೂಕಿಗೆ ಸೇರುತ್ತೆ. ಆದ್ರೆ ಕಾನ್ಸ್ಟಿಟ್ಯೂನ್ಸಿ ಬಂದು ಶ್ರೀನಿವಾಸಪುರಕ್ಕೆ ಸೇರೋದ್ರಿಂದ ಇವತ್ತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪ್ರಮುಖವಾಗಿ ಇದು ಬೆಸ್ತನಹಳ್ಳಿ ಮತ್ತೆ ಮಾಚನಹಳ್ಳಿ ಸಮೀಪ ಇರುವಂತಹ ರಸ್ತೆ ಇರುವಂತದ್ದು. ಆದರೆ ಇದು 2 ಕಿಲೋಮೀಟರ್ ಇರುವಂತಹ ರಸ್ತೆ ಇವತ್ತು ಸುಮಾರು 79 ವರ್ಷಗಳಿಂದ ಡಾಂಬರೀಕರಣ ಕಾಣದೆ ಇವತ್ತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ದೃಶ್ಯ ನೋಡಿದ್ರೆ ಹಳ್ಳ ಕೊಳ್ಳಗಳಿಂದ ತುಂಬಿರುವಂತಹ ಈ ರಸ್ತೆಯಲ್ಲಿ ದಿನಕ್ಕೆ ಒಬ್ಬರು ಬಿದ್ದು ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಸುಮಾರು 50 ರಿಂದ 70 ಮನೆಗಳಿರುವಂತದ್ದು ಮತ್ತು ಕುಟುಂಬಗಳಿರುವಂತದ್ದು. ಆದ್ರೆ ಪ್ರತಿದಿನ ಇವತ್ತು ಈ ರಸ್ತೆಯಲ್ಲಿ ಓಡಾಡುವಂತದ್ದು ಸವಾಲಿನ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿದಿನ ಪೋಷಕರಾಗಬಹುದು ಮತ್ತೆ ವೃದ್ಧರಾಗಬಹುದು ಮತ್ತೆ ತಾಯಂದಿರಾಗಬಹುದು ಮತ್ತೆ ಮಕ್ಕಳಾಗಬಹುದು ಈ ರಸ್ತೆಯಲ್ಲಿ ಓಡಾಡಬೇಕಂತ ಹೇಳಿದ್ರೆ ಅಂಗೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.